ಸುಕೃತ ಜ್ಯೋತಿಷ್ಯ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ನಮಸ್ತೆ. ನಿಮ್ಮ ಮನಸ್ಸಿನ ಎಲ್ಲ ಆಸೆ ಆಕಾಂಕ್ಷೆಗಳು ಭಗವಂತನ ಅನುಗ್ರಹದಿಂದ ಈಡೇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ. ಇದೇ ನಿಜವಾದಂತಹ ವಿಚಾರ. ಇನ್ನು ಈ ಜೂನ್ 1ರಿಂದ 6ನೇ ತಾರೀಕಿನವರೆಗೂ ನಮ್ಮ ಜೀವನದಲ್ಲಿ ಯಾವ ರೀತಿಯ ಫಲ ದೊರೆಯಬಹುದು ಅಂತ ತಿಳಿಸೋದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಪಡ್ತೀನಿ. ಬನ್ನಿ, ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ನೀವು ಮೇಷರಾಶಿಯಲ್ಲಿ ಜನಿಸಿದ್ದಲ್ಲಿ ಮುಖ್ಯವಾಗಿ ಆರೋಗ್ಯದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಆರೋಗ್ಯದಲ್ಲಿ ಪ್ರಗತಿ ಬರುತ್ತೆ, ಆದರೆ ಸ್ವಲ್ಪ ಮಟ್ಟದಲ್ಲಿ ಪಿತ್ತದ ದೋಷ ನಿಮ್ಮನ್ನು ಕಾಡುತ್ತೆ. ಹಾಗೆಯೇ ಕಣ್ಣಿನ ದೋಷ ಇದ್ದವರು ಸ್ವಲ್ಪ ಎಚ್ಚರಿಕೆ ವಹಿಸಿ ಒಳ್ಳೆಯ ಪರಿಹಾರವನ್ನು ನೀವು ಕಂಡುಹಿಡ್ಕೋತೀರಿ. ಉತ್ತಮ ಬುದ್ಧಿವಂತಿಕೆಯಿಂದ ನಿಮ್ಮೆಲ್ಲ ಕಷ್ಟ ನಷ್ಟಗಳಿಂದ ದೂರವಾಗ್ತೀರಿ, ಅದು ಕಂಡು ಬರ್ತಾಯಿದೆ. ಆದರೆ ನಿಮ್ಮ ಮಕ್ಕಳು ಸ್ವಲ್ಪ ತಮ್ಮ ಜವಾಬ್ದಾರಿಯ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು. ಯಾವುದೋ ಒಂದು ಕಾರಣದಿಂದ ಅವರು ಸ್ವಲ್ಪ ಆಸಕ್ತಿಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅನಾವಶ್ಯಕವಾಗಿ ಮಾತನಾಡಲ್ಲ. ಸಮಯ ಸಂದರ್ಭವನ್ನು ಅರಿತುಕೊಂಡು ಅದಕ್ಕೆ ಅನುಗುಣವಾಗಿ ನೀವು ಮಾತಾಡ್ತೀರಿ. ಈ ಕಾರಣದಿಂದ ನಿಮಗೆ ವಿರೋಧಿಗಳ ಬದಲಾಗಿ ಸ್ನೇಹಿತರೇ ಹೆಚ್ಚಾಗಿರ್ತಾರೆ. ಮನಸ್ಸಿಲ್ಲದೆ ಹೋದರೂ ಅನಿವಾರ್ಯವಾಗಿ ಪ್ರವಾಸವನ್ನು ಮಾಡಬೇಕಾಗತ್ತೆ, ಕುಟುಂಬದ ಎಲ್ಲ ಸದಸ್ಯರ ಸಹಿತ. ಇನ್ನು ಮುಖ್ಯವಾಗಿ ಸುಖ ಜೀವನ ನಡೆಸ್ತೀರಿ. ಹಾಗೆಯೇ ನಿಮ್ಮ ಮನಸ್ಸಿನ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳು ಪೂರ್ಣಗೊಳ್ಳುತ್ತೆ. ನಿಮ್ಮ ಬುದ್ಧಿವಂತಿಕೆಯೇ ಒಂದು ರೀತಿ ನಿಮ್ಮ ವಿರೋಧಿ ಅಂತ ಹೇಳ್ಬೋದು. ಕಾರಣ ಏನಪ್ಪ ಅಂದರೆ, ನಿಮಗೆ ಈ ಹೊಟ್ಟೆ ಕಿಚ್ಚು ಪಡುವಂತಹ ಜನರ ಗುಂಪೇ ಇರುತ್ತೆ. ಅದಕ್ಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡಿ. ಆರಂಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅವರು ಸ್ವಲ್ಪ ಅಡ್ಡಿಯನ್ನು ಉಂಟು ಮಾಡಿದರೂ ಕೂಡ ಅದು ಖಂಡಿತ ಬಹುಕಾಲ ನಿಲ್ಲಲ್ಲ. ಆದ್ದರಿಂದ ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಸಾಧ್ಯವಾದಷ್ಟು ಮುಂದುವರಿಸ್ಕೊಂಡು ಹೋಗಿ, ಬದಲಾಯಿಸೋಕ್ಕೆ ಹೋಗಬೇಡಿ. ಹೃದ್ರೋಗಿಗಳು, ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಅವರು ತೊಂದರೆಯಿಂದ ದೂರ ಬರ್ತಾರೆ. ಹಾಗೆಯೇ ಉದ್ಯೋಗದ ಸಲುವಾಗಿ ಅಥವಾ ಯಾವುದೋ ಒಂದು ಕೆಲಸ ಕಾರ್ಯದ ಕಾರಣದಿಂದ ದಂಪತಿಗಳು ಕೆಲವು ದಿನ ದೂರ ಇರಬೇಕಾಗುತ್ತೆ. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಸಹ ಒಳ್ಳೆಯದನ್ನು ನಿರೀಕ್ಷೆ ಮಾಡ್ಬೋದು. ಚಿಕ್ಕ ಮಕ್ಕಳು ಅಂದರೆ ಈ 5 ವರ್ಷದ ಒಳಗಿನ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಉದ್ಯೋಗ ಸ್ಥಾನದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳನ್ನು ಒಂದು ರೀತಿ ಅವರ ಮನಸ್ಸನ್ನು ಗೆಲ್ತೀರಿ. ಆದ್ದರಿಂದ ನಿಮ್ಮ ನಿರೀಕ್ಷೆಗಳು ಯಾವುದು ಸುಳ್ಳಾಗಲ್ಲ, ಎಲ್ಲವೂ ಯಶಸ್ಸಿನತ್ತ ಸಾಗುತ್ತೆ. ವೃಷಭ ರಾಶಿಯಲ್ಲಿ ನೀವು ಹುಟ್ಟಿದರೆ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಅದರಲ್ಲೂ ಸುಮಾರು ಒಂದು 30ರಿಂದ 40 ವರ್ಷದ ಮಧ್ಯವಯಸ್ಕರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಇದರ ಬಗ್ಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರಲ್ಲ, ಉತ್ತಮ ಆದಾಯ ಇರುತ್ತೆ. ಆದಾಯ ಇದ್ದರೂ ಕೂಡ ಬೇಡದ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ, ಆದರೆ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರಲ್ಲ. ಅನಾವಶ್ಯಕವಾದ ವಾದ ವಿವಾದ ಜಗಳ ಇದ್ದೇ ಇರುತ್ತೆ. ಬೇಡದ ವಿಚಾರಕ್ಕೆ ಹಣ ಖರ್ಚು ಮಾಡ್ತೀರಿ, ಆಗಲೇ ಹೇಳಿದ್ದೀನಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದಲ್ಲಿ ಅದರ ಆರೋಗ್ಯದಲ್ಲಿ ಏರಿಳಿತದಿಂದ ಉಂಟಾಗುವ ಕಾರಣ ತೊಂದರೆಯಾಗುತ್ತೆ. ಅದರ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ. ಇನ್ನು ಬಹುದಿನದಿಂದ ವಿದೇಶ ಪ್ರವಾಸದ ಒಂದು ಯೋಜನೆಯಲ್ಲಿ ನೀವಿದ್ದರೆ ಈಗ
ವಿದೇಶಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ಎಷ್ಟೇ ಬುದ್ಧಿವಂತರಾದರೂ ಕೂಡ ನಿಮ್ಮಲ್ಲಿರುವ ಆ ಬುದ್ಧಿವಂತಿಕೆಯನ್ನು ಸುಲಭವಾಗಿ ಉಪಯೋಗಿಸೋದಕ್ಕೆ ಸಾಧ್ಯವಾಗಲ್ಲ. ಆದರೂ ಕೂಡ ಒಳ್ಳೆಯ ವಾಗ್ಮಿಗಳು ಯಾವುದೇ ರೀತಿಯ ತೊಂದರೆಗಳು ಎದುರಾದರೂ ಕೂಡ ಉತ್ತಮ ಮಾತುಕತೆಯಿಂದ ಅದನ್ನು ದೂರ ಮಾಡ್ತೀರಿ. ಮತ್ತೊಂದು ಮುಖ್ಯವಾದ ವಿಚಾರ, ಚರ್ಮಕ್ಕೆ ಸಂಬಂಧಪಟ್ಟಂತಹ ದೋಷ ಇರುತ್ತೆ. ಅದು ಎಚ್ಚರಿಕೆಯಲ್ಲಿ ಕುಟುಂಬದ ಹಿರಿಯರಿಗೆ, ಅದರಲ್ಲೂ ಮುಖ್ಯವಾಗಿ ನಿಮ್ಮ ತಂದೆಯವರಿಗೆ ವಿಶೇಷವಾದ ಗೌರವ ಸಮಾಜದಲ್ಲಿ ಲಭಿಸುತ್ತೆ. ಹಾಗೆಯೇ ಅವರು ಉದ್ಯೋಗಸ್ಥರಾಗಿದ್ದಲ್ಲಿ ಅವರ ನಿರೀಕ್ಷೆಯಂತೆ ಬಡ್ತಿ ದೊರೆಯುತ್ತೆ. ಉನ್ನತ ಅಧಿಕಾರವನ್ನು ಅವರು ಪಡಿತಾರೆ. ದೇವರ ಪೂಜೆಯಲ್ಲಿ ನಿಮಗೆ ಅಪಾರವಾದಂತಹ ನಂಬಿಕೆ, ಶ್ರದ್ಧಾ ಭಕ್ತಿಗಳಿರುತ್ತೆ. ಈ ಕಾರಣದಿಂದ ಆತ್ಮೀಯರ ಜೊತೆಗೂಡಿ ಯಾತ್ರಾ ಸ್ಥಳಕ್ಕೆ ಭೇಟಿಯನ್ನು ನೀಡ್ತೀರಿ. ಹಾಗೆಯೇ ನಿಮಗೆ ಒಳ್ಳೆಯ ಜನರ ಒಂದು ಪರಿಚಯ ಆಗುತ್ತೆ. ಹೊಸ ಜನರ ಪರಿಚಯ, ಸಮಾಜದ ಗಣ್ಯ ವ್ಯಕ್ತಿಗಳ ಪರಿಚಯ ಆಗುತ್ತೆ. ನೀವು ಆ ಪರಿಚಯವನ್ನು ಸುಮ್ಮನೆ ಕೇವಲ ಮಾತುಕತೆಯಲ್ಲಿ ಇಟ್ಕೊಂಬಲ್ಲ, ಅವರಿಂದ ನಿಮಗೆ ಬೇಕಾದಂತಹ ಅನುಕೂಲತೆಯನ್ನು ಪಡಿತೀವಿ. ಹಠದ ಬುದ್ಧಿಯನ್ನು ಬಿಡಬೇಕು. ಸಾಧ್ಯವಾದಷ್ಟು ನಾನು ಹೇಳೋದೇ ಕರೆಕ್ಟು, ನಾನು ಮಾಡೋದೇ ಕರೆಕ್ಟು ಅನ್ನೋ ಭಾವನೆಯಿಂದ ಹೊರಬಂದರೆ ತುಂಬ ಒಳ್ಳೆಯದು. ಉತ್ತಮ ಆದಾಯ ಇರುತ್ತೆ. ಆದರೆ ವ್ಯವಹಾರದಲ್ಲಿ ನಿಧಾನಗತಿಯ ಪ್ರಗತಿ ಕಂಡುಬರುತ್ತೆ. ನೀವು ಮಿಥುನ ರಾಶಿಯಲ್ಲಿ ಹುಟ್ಟಿದ್ದಲ್ಲಿ ಒಂದು ರೀತಿ ನೀವು ಅದೃಷ್ಟಶಾಲಿಗಳು ಅಂತ ಹೇಳ್ಬೋದು. ಕಾರಣ ಏನಪ್ಪ ಅಂದರೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಅನುಕೂಲತೆ ಕಂಡುಬರುತ್ತೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಅನಿರೀಕ್ಷಿತ ಧನಲಾಭ ಇದೆ. ಹಣಕಾಸಿನ ಕೊರತೆ ನಿಮಗೆ ಯಾವತ್ತೂ ಕಂಡುಬರಲ್ಲ. ಹಾಗೆಯೇ ಕುಟುಂಬದ ಹಿರಿಯರು ಸಹ ನಿಮ್ಮ ಬೆಂಬಲಕ್ಕೆ ಇರ್ತಾರೆ. ಅವಶ್ಯಕತೆ ಇದ್ದಲ್ಲಿ ನಿಮಗೆ ಸಹಾಯವನ್ನು ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಯುವಕರು, ಅಂದರೆ 20ರಿಂದ 25ನೇ ವಯಸ್ಸಿನ ಯುವಕರು ಹೊಸ ವಾಹನವನ್ನು ಕೊಡ್ತಾರೆ. ಇದು ಸುಲಭವಾಗಿ ಸಿಗಲ್ಲ. ಮನೆಯಲ್ಲಿ ಸ್ವಲ್ಪ ಭಯದ ಒಂದು ಭಾವನೆ ಇರುತ್ತೆ. ಇವಾಗ ಆಗ್ತಿರೋ ಆಕ್ಸಿಡೆಂಟ್ಸ್ ಇವೆಂಥವೆಲ್ಲ ನೋಡಿ ಅವರು ನಿಮಗೆ ವಾಹನವನ್ನು ಕೊಡಿಸೋದಕ್ಕೆ ಸ್ವಲ್ಪ ಹಿಂಜರಿತಾರೆ. ಆದರೆ ಆತ್ಮೀಯರ ಒಂದು ಮಧ್ಯಸ್ಥಿಕೆಯಿಂದ ವಾಹನ ಕೊಡಿಸ್ತಾರೆ. ಅದು ಹಾಗೆಯೇ ಸ್ವಲ್ಪ ಈ ವಯಸ್ಸಾದವರಿಗೆ, ವಯೋವೃದ್ಧರಿಗೆ ಅತಿಯಾದ ಜ್ವರ ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಇನ್ನು ನೀವು ಈಗಾಗಲೇ ಯಾವುದೋ ಒಂದು ಕಂಪನಿಗೆ ಅಥವಾ ಬೇರೆ ಕಡೆ ಕೆಲಸಕ್ಕೆ ಅರ್ಜಿಯನ್ನು ಹಾಕಿದರೆ ಆತ್ಮೀಯರ ಸಹಾಯದಿಂದ ನಿಮಗೆ ಇಷ್ಟವೆನಿಸುವಂತಹ ಒಂದು ಸಂಸ್ಥೆಯಲ್ಲಿ ಉದ್ಯೋಗ ಲಭಿಸುತ್ತೆ. ಆದರೆ ನೀವು ನಿರೀಕ್ಷಿಸಿದಂತಹ ಆ ಮಟ್ಟದ ಉದ್ಯೋಗ ನಿಮಗೆ ಸಿಗಲ್ಲ. ಅನಿವಾರ್ಯವಾಗಿ ದೊರೆವ ಅವಕಾಶಗಳನ್ನು ನೀವು ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಅದೇನೇ ಆದರೂ ಕೂಡ ನಿಮಗೆ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಕೂಡ ಅದರಲ್ಲಿ ಉತ್ತಮ ಪ್ರಾಬಲ್ಯತೆಯನ್ನು ಸಾಧಿಸ್ತೀರಿ. ಅದರ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಂತೂ ಬೇರೆಯವರು ಆಶ್ಚರ್ಯಪಡುವಂತೆ ಉನ್ನತ ಮಟ್ಟದ ಕೀರ್ತಿಯನ್ನು ಪಡೆದಿರಿ. ಉನ್ನತ ಮಟ್ಟದಲ್ಲಿ ಹಣಕಾಸನ್ನು ಅಥವಾ ಲಾಭವನ್ನು ಗಳಿಸ್ತೀರಿ. ಒಟ್ಟಾರೆ ಇಲ್ಲಿ ಮುಖ್ಯವಾಗಿ ಕುಟುಂಬದ ಹಣಕಾಸಿನ ಜವಾಬ್ದಾರಿ ನಿಮಗೆ ಸಿಗುತ್ತೆ. ಹಾಗೆ ಸಾಮಾಜಿಕ ವಿಚಾರಕ್ಕೆ ಬಂದಾಗಲೂ ಅಷ್ಟೇ ಒಂದು ದೊಡ್ಡ ಸಂಸ್ಥೆ ಅಥವಾ ಸಂಘದ ಹಣಕಾಸಿನ ಒಂದು ಜವಾಬ್ದಾರಿ ನಿಮ್ಮದಾಗುತ್ತೆ. ಒಟ್ಟಾರೆ ಸಮಾಜ ಸೇವೆ ಮಾಡುವಂತಹ ನಿಮ್ಮ ಮನಸ್ಸು ಈಗ ಒಂದು ರೀತಿಯಲ್ಲಿ ಸಂತೋಷವನ್ನು ಹೊಂದುತ್ತೆ. ಕಾರಣ ಏನಪ್ಪ ಅಂದರೆ ಸಮಾಜ ಸೇವೆ ಮಾಡುವ ಅವಕಾಶ ಸಿಗುತ್ತೆ. ಒಟ್ಟಾರೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನು ಕಷ್ಟ ಕಾರ್ಪಣ್ಯಗಳಿಂದ ಸುಲಭವಾಗಿ ದೂರ ಮಾಡುತ್ತೆ.
ನೀವು ಕಟಕ ರಾಶಿಯಲ್ಲಿ ಜನಿಸಿದರೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ಬೋದು. ಕೆಲವರಿಗೆ ಯಾವುದೋ ಒಂದು ಪ್ರಖ್ಯಾತ ಶಾಲಾ ಕಾಲೇಜುಗಳಲ್ಲಿ ಓದಬೇಕು ಅನ್ನೋ ಆಸೆ ಇರುತ್ತೆ. ಇಂತಹವರಿಗೆ ಆತ್ಮೀಯರ ಸಹಾಯ ಸಿಗುತ್ತೆ. ಒಟ್ಟಾರೆ ವಿದ್ಯಾಭ್ಯಾಸಕ್ಕೆ ಎಲ್ಲ ರೀತಿಯ ಅನುಕೂಲತೆ ಕಂಡುಬರುತ್ತೆ. ಹಾಗೆಯೇ ಹಣಕಾಸಿನ ವಿಚಾರಕ್ಕೆ ಬಂದಾಗಲೂ ಅಷ್ಟೇ, ನಿಮಗೆ ಸಹ ಅತಿಯಾದ ಆಸೆ ಇರಲ್ಲ. ಅವಶ್ಯಕತೆ ಇದ್ದಷ್ಟು ಹಣವನ್ನು ನೀವು ಸಂಪಾದನೆ ಮಾಡ್ತೀರಿ. ಆ ಹಣವನ್ನು ಅನಾವಶ್ಯಕವಾಗಿ ಖರ್ಚು ಮಾಡ್ದಿರ ಅದರ ಅಲ್ಪ ಭಾಗವನ್ನು ಮುಂದಿನ ದಿನಕ್ಕೆ ಉಳಿಸ್ತೀರಿ. ಒಳ್ಳೆಯ ಕೆಲಸಗಳನ್ನೇ ಮಾಡ್ತೀರಿ, ಆಯ್ಕೆ ಮಾಡ್ಕೊಳ್ತೀರಿ. ಕಾರಣ ಏನು ಅಂದರೆ, ಯಾವುದೇ ಕಾರಣಕ್ಕೂ ಬೇರೆಯವರ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತಹ ಈ ಮನಸ್ಥಿತಿಯಲ್ಲಿ ನೀವು ಇರೋದಿಲ್ಲ. ಅದು ಇನ್ನು ಈ ಉನ್ನತ ಅಧಿಕಾರಿಗಳು ಇದ್ದಲ್ಲಿ ಅವರಿಗೆ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸು ಸಿಗುತ್ತೆ. ಇದಕ್ಕೆ ಕಾರಣ ಅವರ ಅಧಿಕಾರದ ಅಡಿಯಲ್ಲಿ ಕೆಲಸ ನಿರ್ವಹಿಸುವಂತಹ ಕಾರ್ಮಿಕರು. ಆದ್ದರಿಂದ ಇಲ್ಲಿ ಇವರು ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಜೊತೆಯಲ್ಲಿ ಹೆಚ್ಚಿನ ಪ್ರೀತಿ ವಿಶ್ವಾಸದಿಂದ ಬಾಳ್ತಾರೆ. ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಕೇವಲ ಕುಟುಂಬವಲ್ಲ, ಉದ್ಯೋಗ ಕ್ಷೇತ್ರವಲ್ಲ, ಸಮಾಜದಲ್ಲಿ ಸಹ ಉನ್ನತ ಮಟ್ಟದ ಕೀರ್ತಿ ಪ್ರತಿಷ್ಠೆ ಲಭಿಸುತ್ತೆ. ಉದ್ಯೋಗದಲ್ಲಿ ಇದ್ದರೂ ಕೂಡ ಹಣಕಾಸಿನ ವಿಚಾರದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಸ್ವಂತ ವ್ಯವಹಾರವನ್ನು ಆರಂಭಿಸ್ತೀರಿ. ಸಣ್ಣ ಪ್ರಮಾಣದ ವ್ಯವಹಾರವನ್ನು ಆರಂಭಿಸ್ತೀರಿ. ಹೆಚ್ಚಿನ ಲಾಭ ಬರದೆ ಹೋದರೂ ಪರವಾಗಿಲ್ಲ. ಒಂದು ರೀತಿ ಖರ್ಚು ವೆಚ್ಚಕ್ಕೆ ಬೇಕಾದಷ್ಟು ಹಣವನ್ನು ಸಂಪಾದಿಸೋದ್ರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋ ಮುನ್ನ ಯೋಚಿಸಿ. ಕಾರಣ ಏನಪ್ಪ ಅಂದರೆ, ಉತ್ತಮ ಯೋಜನೆ ಇಲ್ಲದೆ ಹೋದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆರಂಭದಲ್ಲೇ ಸ್ವಲ್ಪ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ನಿಮ್ಮ ತಂದೆಯವರು ಅಥವಾ ಕುಟುಂಬದ ಹಿರಿಯರು ಆರೋಗ್ಯದ ತೊಂದರೆಯನ್ನು ಹೊಂದಿದ್ದಲ್ಲಿ ಕ್ರಮೇಣವಾಗಿ ಉತ್ತಮ ಪ್ರಗತಿಯನ್ನು ಕಾಣ್ತಾರೆ. ಯಾವುದೇ ಒಂದು ಸಂಶಯ ಬೇಡ. ನೀವು ಸಿಂಹ ರಾಶಿಯಲ್ಲಿ ಜನಿಸಿದರೆ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ರೀತಿಯ ಅಧ್ಯಾಯ ಆರಂಭ ಆಗುತ್ತೆ. ಉತ್ತಮ ಬದಲಾವಣೆಗಳು, ನಿರೀಕ್ಷಿಸಿದಂತೆ ಉತ್ತಮ ರೀತಿಯ ಅವಕಾಶಗಳು ನಿಮ್ಮದಾಗುತ್ತೆ. ಆದರೆ ಅದನ್ನು ಪರಿಪಕ್ವವಾಗಿ ಉಪಯೋಗಿಸುವಂತಹ ಬುದ್ಧಿವಂತಿಕೆ ಅಥವಾ ಜಾಣ್ಮೆಯನ್ನು ನೀವು ತೋರಿಸಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ದೇವತಾ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರ್ತೀರಿ. ಈ ಕಾರಣದಿಂದ ನಿಮ್ಮ ಕುಲದೇವರಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸೋದಕ್ಕೆ ನಿಮ್ಮ ಹಳೆಯ ಅಥವಾ ನಿಮ್ಮ ಹಿರಿಯರು ಪೂಜಿಸುತ್ತಿದ್ದಂತಹ ಆ ದೇವಾಲಯ ಇರುವಂತಹ ಪ್ರದೇಶಕ್ಕೆ ಕುಟುಂಬ ಸಮೇತ ಹೋಗ್ತೀರಿ. ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಬೇರೆಯವರಿಗೆ ಸಹ ಸಹಾಯ ಮಾಡ್ತೀರಿ. ಆದರೆ ಒಂದೇನಪ್ಪ ಅಂದರೆ, ನೀವು ಸಹ ಒಳ್ಳೆಯದೇ, ನಿಮ್ಮ ತಂದೆಯವರು ಸಹ ಒಳ್ಳೆಯದೇ. ಆದರೆ ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮಿಬ್ಬರಲ್ಲಿ ಸಹ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಇದರಿಂದ ಮನಸ್ಸಿನಲ್ಲಿರುವ ಒಳ್ಳೆಯ ಭಾವನೆ ಹೊರಗೆ ಬರಲ್ಲ. ಅನಾವಶ್ಯಕವಾದ ವಿವಾದಗಳು ಸಹ ಇದ್ದೇ ಇರುತ್ತೆ. ಇನ್ನು ಹೆಂಡತಿ ಮಕ್ಕಳ ಜೊತೆ ಅಥವಾ ಗಂಡ ಮಕ್ಕಳ ಜೊತೆ ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸವನ್ನು ತೋರ್ತೀರಿ, ತೊಂದರೆ ಇಲ್ಲ. ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇದ್ದರೂ ಕೂಡ ಅದು ಸರಿ ಹೋಗುತ್ತೆ. ಉತ್ತಮ ಪರಿಹಾರವನ್ನು ಕಂಡುಹಿಡ್ಕೊಡ್ತೀರಿ. ಮುಖ್ಯವಾಗಿ ಹಣಕಾಸಿನ ವಿಚಾರ, ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಹಣಕಾಸಿನ ಸಹಕಾರ ನಿಮಗೆ ದೊರೆಯುತ್ತೆ. ನಿಮ್ಮಲ್ಲಿ ಹಠದ ಗುಣ ಇರುತ್ತೆ.
ಹಠದ ಗುಣ ಅಂದರೆ ಅದರಿಂದ ನಿಮಗೆ ಆಗಲಿ ಅಥವಾ ಬೇರೆಯವರಿಗೆ ಆಗಲಿ ಕೆಟ್ಟದ್ದೇನಾಗಲ್ಲ. ಯಾವುದೋ ಒಂದು ಕೆಲಸವನ್ನು ಆರಂಭಿಸ್ತೀರಿ, ಆ ಕೆಲಸವನ್ನು ನಿಗದಿತ ಸಮಯದಲ್ಲಿ ಮುಗಿಸ್ತೀರಿ, ಆ ಒಂದು ಹಠವನ್ನು ತೋರ್ತೀರಿ. ಇದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸಹ ನೀವು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀರಿ. ಹಣಕಾಸಿನ ವಿಚಾರದಲ್ಲಿ ಯಶಸ್ಸನ್ನು ಕಾಣೋಕ್ಕೆ ಇದೇ ಕಾರಣವಾಗುತ್ತೆ. ನಿಮ್ಮ ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆಯುವ ಸಾಧ್ಯತೆಗಳು ಕಂಡುಬರ್ತಾ ಇದೆ. ನಿಮ್ಮ ತಂದೆಯವರ ಉದ್ಯೋಗದಲ್ಲಿ ಬೇಸರದ ಘಟನೆಗಳು ಅಥವಾ ಸಂಗತಿಗಳು ನಡೆಯುತ್ತೆ. ಇದರಿಂದ ಅವರು ಉದ್ಯೋಗವನ್ನು ತೊರೆದು ತಮ್ಮ ಸ್ವಂತ ವ್ಯಾಪಾರ, ವ್ಯವಹಾರ ಅಥವಾ ಸ್ವಂತ ಈ ಒಂದು ಉದ್ದಿಮೆಯನ್ನು ಆರಂಭಿಸುವ ಸಾಧ್ಯತೆ ಇದೆ. ಕಮಿಷನ್ ಆಧಾರದಲ್ಲಿ ಕೆಲಸ ಮಾಡೋರಿಗೆ ಉತ್ತಮ ಲಾಭ ಇರುತ್ತೆ. ಒಟ್ಟಾರೆ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರಲ್ಲಿ ಯಶಸ್ಸನ್ನು ಕಾಣ್ತೀರಿ, ಸಂಶಯ ಬೇಡ. ಕನ್ಯಾ ರಾಶಿಯಲ್ಲಿ ಜನಿಸಿರೋರಲ್ಲಿ ಅತಿ ಮುಖ್ಯವಾದ ವಿಚಾರ ಹಣಕಾಸು. ಅನಿರೀಕ್ಷಿತ ಖರ್ಚು ವೆಚ್ಚಗಳು ಕಂಡುಬರುತ್ತೆ. ಆದಾಯ ಇರುತ್ತೆ, ಆದಾಯದ ವಿಚಾರದಲ್ಲಿ ತೊಂದರೆ ಇರಲ್ಲ. ಆದರೆ ಪರವಾಗಿಲ್ಲಪ್ಪ, ಒಳ್ಳೆ ಹಣ ಸಿಕ್ತು, ಆದಾಯ ಇದೆ ಅಂತ ನೀವು ಸಂತೋಷಪಟ್ಟರೆ ಅದರ ಹಿಂದೆ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳು ಇದ್ದೇ ಇರುತ್ತೆ. ನಿಮ್ಮ ಮಕ್ಕಳ ಕಣ್ಣಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಅವರ ಕಣ್ಣಿನ ದೋಷ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಮಕ್ಕಳು ಅವರ ಬಗ್ಗೆ ಗಮನ ಕೊಡದೆ ಹೋದರೆ ಅವರು ತಮ್ಮ ಓಡಾಟದಲ್ಲಿ, ಆಟದ ವಿಚಾರದಲ್ಲಿ ಸ್ವಲ್ಪ ದುಡುಕುತನದಿಂದ ಬಿದ್ದು ತಲೆಗೆ ಪೆಟ್ಟು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆ ಇರಲಿ. ಹಣಕಾಸಿನ ವಿಚಾರದಲ್ಲಿ ಆಗಲೇ ಹೇಳಿದ ತೊಂದರೆ ಇಲ್ಲ. ಹಾಗೆ ಹೊಸ ಸಾಕು ಪ್ರಾಣಿಯನ್ನು ಕೊಳ್ಳುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ನೀವು ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ದಲ್ಲಿ ನಿಮ್ಮ ಮಾತು ಅತಿ ಮುಖ್ಯವಾಗುತ್ತೆ. ನಿಮ್ಮ ಮನಸ್ಸು ತುಂಬ ಒಳ್ಳೆಯದು. ನೀವು ಮಾಡೋ ಕೆಲಸ ಕಾರ್ಯಗಳು ಖಂಡಿತ ಜನರ ಪರವಾಗಿರುತ್ತೆ. ಆದರೆ ದುಡುಕಿ ಮಾತನ್ನು ಆಡ್ತೀರಿ. ಯಾವಾಗ ದುಡುಕುತನದ ಮಾತುಗಳು ಬರುತ್ತೆ, ನಿಮ್ಮ ಸಾಧನೆ ಒಂದು ರೀತಿ ಎಲೆಮರೆ ಕಾಯಿಯಾಗಿ ಉಳ್ಕೊಂಬತ್ತೆ. ಎಚ್ಚರಿಕೆ ಇರಲಿ. ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ಇರುತ್ತೆ. ನಿಮ್ಮ ತಂದೆಯ ಜೀವನದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಎದುರಾಗುತ್ತೆ. ಅದರಲ್ಲೂ ಅವರು ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡಿದರೆ ಕಷ್ಟ ನಷ್ಟಗಳು ಎದುರಾಗುತ್ತೆ. ಆದರೆ ನಿಮ್ಮ ಸಹಾಯ ಅವರ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳಿಗೆ ದಾರಿಯಾಗುತ್ತೆ. ಇದರಿಂದ ನಿಮ್ಮಲ್ಲಿನ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಸಹ ದೂರವಾಗುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ಇನ್ನು ಕುಟುಂಬದ ಅಥವಾ ಮನೆತನಕ್ಕೆ ಸಂಬಂಧಪಟ್ಟಂತಹ ಭೂ ವಿವಾದಗಳಿದ್ದರೆ ಅದು ಕಾನೂನಿನ ಸಹಾಯದಿಂದ ಪರಿಹಾರವಾಗುತ್ತೆ. ಅಥವಾ ಸಮಾಜದ ಗಣ್ಯ ವ್ಯಕ್ತಿಗಳ ಮಧ್ಯಸ್ಥಿಕೆಯಿಂದ ಅದು ಸರಿ ಹೋಗುತ್ತೆ ಅಂತ ಕಂಡುಬರುತ್ತೆ. ಇನ್ನು ನಿಮ್ಮ ಮಕ್ಕಳು ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಆರಂಭಿಸ್ತಾರೆ. ಒಂದು ವೇಳೆ ಅವರು ಒಳ್ಳೆಯ ಉದ್ಯೋಗದಲ್ಲಿದ್ದರೂ ಕೂಡ ಕುಟುಂಬದ ಅಥವಾ ಮನೆತನಕ್ಕೆ ಸಂಬಂಧಿಸಿದ ಉದ್ಯೋಗ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ತಲ್ಲೀನರಾಗ್ತಾರೆ. ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ನಿಮ್ಮ ಮನಸ್ಸು ಹಿಡಿತದಲ್ಲಿ ಇರಬೇಕು. ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಯಾವುದೇ ಕಾರಣಕ್ಕೆ ಬದಲಾಯಿಸೋದಕ್ಕೆ ಹೋಗಬೇಡಿ. ತುಲಾ ರಾಶಿಯಲ್ಲಿ ಜನಿಸಿರೋರು ಇಲ್ಲೇನಪ್ಪ ಆಗುತ್ತೆ ಅಂದರೆ, ಮನೆಯಲ್ಲಿ ಒಂದು ಮಂಗಳ ಕಾರ್ಯ ನಡಿಬೇಕು. ಆ ಮಂಗಳ ಕಾರ್ಯ ಇನ್ನೇನು ಶುರು ಆಗುವಂತಹ ಹಂತಕ್ಕೆ ಬಂದು ಮುಟ್ಟಿರುತ್ತೆ. ಅಂತಹ ವೇಳೆಯಲ್ಲಿ ಯಾವುದೋ ಒಂದು ಕಾರಣದಿಂದ ಅದು ನಡೆದಿರ ಹೋಗುತ್ತೆ. ಅದು ಮದುವೆ ಆಗ್ಬೋದು ಅಥವಾ ಬೇರೆ ಯಾವುದೇ ವಿಚಾರ ಆಗ್ಬೋದು. ಒಟ್ಟಾರೆ ಒಂದು ಮಂಗಳ ಕಾರ್ಯ ಮುಂದೂಡುತ್ತೆ. ಇನ್ನು ಕುಟುಂಬದಲ್ಲಿ ಈ ಮಹಿಳೆಯರು ಇರ್ತಾರಲ್ಲ, ಸ್ತ್ರೀಯರು, ಅವರ ನಡುವೆ ಉತ್ತಮ ಬಾಂಧವ್ಯ ಇರಲ್ಲ. ಅನಾವಶ್ಯಕವಾದಂತಹ ಮಾತುಕತೆ, ವಾದ ವಿವಾದ ಇರುತ್ತೆ.
ಈ ಕಾರಣದಿಂದ ಕುಟುಂಬದಲ್ಲಿ ಈ ಶಾಂತಿ ನೆಮ್ಮದಿಯ ಕೊರತೆ ತುಂಬ ಕಾಡುತ್ತೆ. ಇನ್ನು ನಿಮ್ಮ ಪತ್ನಿಯವರ ವಿಚಾರಕ್ಕೆ ಬಂದಾಗ ಅವರ ಮನಸ್ಸನ್ನು ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ವಿಫಲರಾಗ್ತೀರಿ. ಅವರು ತಪ್ಪನ್ನು ಮಾಡಿಲ್ಲದೆ ಹೋದರೂ ಕೂಡ ದುಡುಕುತನದಿಂದ ಒಂದು ರೀತಿ ಬೇರೆಯವರ ಮಾತನ್ನು ಕೇಳಿ ಅವರನ್ನು ನಿಂದಿಸ್ತೀರಿ. ಇದರಿಂದ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಈ ಬೇಸರ ಇರುತ್ತೆ. ಒಬ್ಬರ ಬಗ್ಗೆ ಒಬ್ಬರಿಗೆ ಒಂದು ರೀತಿ ಈ ದ್ವೇಷದ ಭಾವನೆ ಇರುತ್ತೆ. ಇದು ಕೇವಲ ಒಂದೆರಡು ದಿನದ ವಿಚಾರ ಮಾತ್ರವಾಗಿರುತ್ತೆ. ಇನ್ನು ಯುವಕರು ಉದ್ಯೋಗವನ್ನು ಅರಸಿ ಅಥವಾ ಉದ್ಯೋಗ ದೊರೆತು ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸಲೇಬೇಕಾಗುತ್ತೆ. ಸ್ವಲ್ಪ ಪ್ರಯತ್ನವನ್ನು ಪಟ್ಟರೆ ನಿಮಗೆ ಹಿರಿಯರ ಸಹಾಯ ಸಹಕಾರ ಸಿಗುತ್ತೆ. ವಿದ್ಯಾರ್ಥಿಗಳು ಕುಟುಂಬದ ಹಿರಿಯರ ಮತ್ತು ತಮ್ಮ ಅಧ್ಯಾಪಕರ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಸಹ ಮಾಡ್ತಾರೆ. ನೀವೆಷ್ಟೇ ದುಡ್ಡಿರಲಿ ನಿಮ್ಮ ಹತ್ರ ನೀವು ಸಮಯಕ್ಕೆ ತಕ್ಕಂತೆ ಆಹಾರ ಸೇವನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇದೇ ಒಂದು ಕಾರಣದಿಂದ ನಿಮಗೆ ಸ್ವಲ್ಪ ಅನಾರೋಗ್ಯ ಸಹ ಉಂಟಾಗುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡೋದು ತುಂಬ ಮುಖ್ಯವಾದ್ದು, ಮರಿಬೇಡಿ. ಅದು ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಬೇಸರ ಇರುತ್ತೆ. ಆ ಬೇಸರದ ಕಾರಣ ಕೆಲಸ ಕಾರ್ಯಗಳನ್ನು ಆತುರದಲ್ಲಿ ಮಾಡಿ ಮುಗಿಸ್ತೀರಿ. ಇದರಿಂದ ಬೇರೆಯವರ ಟೀಕೆಗೆ ಒಳಗಾಗ್ತೀರಿ. ಇಷ್ಟಾದರೂ ಕೂಡ ಆಶ್ಚರ್ಯಕರ ರೀತಿಯಲ್ಲಿ ನೀವೇನು ಮಾಡ್ತೀರಿ, ಜೀವನದಲ್ಲಿ ಮುಂದೆ ಬರ್ತೀರಿ. ನಿಮ್ಮ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಸಹ ಕಾಣ್ತೀರಿ. ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರವಿದ್ದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸು ಅಥವಾ ಲಾಭ ನಿಮ್ಮದಾಗುತ್ತೆ. ನಿಮ್ಮದು ವೃಶ್ಚಿಕ ರಾಶಿ ಆಗಿದ್ದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮಲ್ಲಿ ಒಂದು ಒಳ್ಳೆಯ ಭಾವನೆ ಇರುತ್ತೆ, ಒಳ್ಳೆಯ ಗುಣ ಇರುತ್ತೆ, ಬೇರೆಯವರಿಗೆ ಸಹಾಯವನ್ನು ಮಾಡಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಅದನ್ನು ಕಾರ್ಯರೂಪಕ್ಕೆ ಸಹ ತರ್ತೀರಿ. ಹಠದ ಗುಣ ಇರುತ್ತೆ. ಆ ಹಠ ಎಂಥದ್ದಪ್ಪ ಅಂದರೆ, ಒಂದು ಸಲ ನೀವು ಯಾವುದಾದರೊಂದು ವಿಚಾರದ ಬಗ್ಗೆ ತೀರ್ಮಾನವನ್ನು ತಗೊಂಡ್ರೆ ನಿಮ್ಮ ಮನಸ್ಸಿಗೆ ಅದು ಸರಿಯಿಲ್ಲ ಅನ್ನೋ ಬದಲಾಯಿಸೋದಕ್ಕೆ ಹೋಗಲ್ಲ. ಈ ಕಾರಣದಿಂದ ನಿಮ್ಮದೇ ಆದ ತಪ್ಪಿನಿಂದ ನೀವು ತೊಂದರೆಗೆ ಒಳಗಾಗ್ತೀರಿ. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಮುಖ್ಯ. ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದಾಗಲೂ ಅಷ್ಟೇ, ಆರೋಗ್ಯದಲ್ಲಿ ಅನಿರೀಕ್ಷಿತವಾಗಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಮುಖ್ಯವಾಗಿ ಉಸಿರಿಗೆ ಸಂಬಂಧಿಸಿದಂತಹ ಈ ತೊಂದರೆ ಇರೋರು ಎಚ್ಚರಿಕೆ ವಹಿಸುವಂತಹ ಅವಶ್ಯಕತೆ ಕಂಡುಬರ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಉತ್ತಮ ಪ್ರಗತಿ ಸಾಧಿಸ್ತೀರಿ, ಒಳ್ಳೆಯ ಆದಾಯ ಇರುತ್ತೆ. ಇಲ್ಲೇನಪ್ಪ ಆಗುತ್ತೆ ಈ ಅವಧಿಯಲ್ಲಿ ಅಂದರೆ, ನಿಮಗೆ ಉತ್ತಮ ಆದಾಯ ಸಿಗುತ್ತೆ, ಒಳ್ಳೆಯ ಹೆಸರು ಸಿಗುತ್ತೆ. ಆದರೆ ಅದರ ಜೊತೆ ನಿಮ್ಮ ವಿರೋಧಿಗಳು ಸಹ ಹೆಚ್ಚುತ್ತಾರೆ. ನಿಮ್ಮನ್ನು ನೋಡಿ ಹೊಟ್ಟೆ ಕಿತ್ತು ಪಡುವಂತಹ ಜನ ಇದ್ದೇ ಇರ್ತಾರೆ. ಕಣ್ಣಿನ ದೋಷ ಉಂಟಾಗುವ ಸಾಧ್ಯತೆ ಇದೆ, ಎಚ್ಚರಿಕೆಯಿಂದ ಇರಿ. ಆನಂತರ ಮತ್ತೊಂದು ಏನಪ್ಪ ಅಂದರೆ, ಮನಸ್ಸಿನಲ್ಲಿ ನೆಮ್ಮದಿ ಇರಲ್ಲ, ಬೇಡದ ವಿಚಾರಕ್ಕೆ ಯೋಚನೆಯನ್ನು ಮಾಡ್ತೀರಿ, ಉಷ್ಣದ ತೊಂದರೆ ಇರುತ್ತೆ. ಇದರಿಂದ ಬಾವಿನ ಬರೋದು, ತಲೆನೋವು ಜಾಸ್ತಿ ಆಗೋದು, ಇಂತಹ ತೊಂದರೆ ಸಾಮಾನ್ಯವಾಗಿ ನಿಮಗೆ ಇದ್ದೇ ಇರುತ್ತೆ. ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಅವರ ಒಂದು ಬುದ್ಧಿವಂತಿಕೆಯ ಫಲದಿಂದ ಕುಟುಂಬದಲ್ಲಿ ಎದುರಾಗಿದ್ದಂತಹ ಅನಾವಶ್ಯಕವಾದಂತಹ ವಾದ ವಿವಾದಗಳು, ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ನಿಮ್ಮ ಮಕ್ಕಳು ನೀವು ಒಂದು ವೇಳೆ ಈ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಸಹಾಯವನ್ನು ಮಾಡ್ತಾರೆ. ನಿಮಗೆ ಯಾವುದೇ ತೊಂದರೆ ಇಲ್ಲ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಂದರೆ ಬರಲ್ಲ. ಆತುರ ಇರಲ್ಲ, ಹಠದಿಂದ ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ. ಬೇರೆಯವರು ಏನಾದರೂ ಒಂದು ಸೂಚನೆಯನ್ನು ಕೊಟ್ಟರೆ
ಸಲಹೆಯನ್ನು ಕೊಟ್ಟರೆ ಅದನ್ನು ಪಾಲಿಸದೆ ಹೋದರೂ ಪರವಾಗಿಲ್ಲ, ಅದನ್ನು ಕೇಳೋದು ಉತ್ತಮ. ಒಂದೇ ಸಲ ತಿರಸ್ಕರಿಸೋದ್ರ ಬದಲು ಸಾಧಕ ಬಾಧಕಗಳನ್ನು ಪ್ರಶ್ನೆ ಮಾಡಿದರೆ ನಿಮ್ಮ ಜೀವನದ ಒಂದು ಈ ಯಶಸ್ಸು, ಪ್ರಗತಿ ಬಹುಕಾಲ ಉಳಿಯುತ್ತೆ, ಸಂದೇಹ ಬೇಡ. ಧನುರಾಶಿಯಲ್ಲಿ ಜನಿಸುವವರು ಮುಖ್ಯವಾಗಿ ಈ ವಾರ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಅವರು ನಿರ್ದಿಷ್ಟವಾದಂತಹ ತೀರ್ಮಾನಕ್ಕೆ ಬರಲ್ಲ. ಉದಾಹರಣೆಗೆ ಯಾವುದೋ ಮುಖ್ಯವಾಗಿ ವ್ಯಾಪಾರ ವ್ಯವಹಾರದಲ್ಲಿರೋರು ಯಾರೋ ಹೇಳ್ತಾರೆ ಯಾವುದೋ ಒಂದು ವಿಚಾರದಲ್ಲಿ ಬಂಡವಾಳವನ್ನು ಹಾಕಿದರೆ ಉತ್ತಮ ಆದಾಯ ಸಿಗುತ್ತೆ ಅಂತ. ಇವರೇನು ಮಾಡ್ತಾರೆ, ಇವರಿಗೆ ಗೊತ್ತಿರುತ್ತೆ ಅದರಲ್ಲಿ ಆದಾಯ ಸಿಗುತ್ತೆ ಅಂತ, ಆದರೂ ಕೂಡ ತಡ ಮಾಡ್ತಾರೆ. ನಿರ್ದಿಷ್ಟ ಅವಧಿಯಲ್ಲಿ ಅವರು ತೀರ್ಮಾನ ತಗೊಂಬಲ್ಲ. ಅಂದರೆ ತಮ್ಮದೇ ಆದ ತಪ್ಪಿನಿಂದ ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ. ಹಾಗೆಯೇ ತೂಕ ಹೆಚ್ಚುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಆರೋಗ್ಯದ ಬಗ್ಗೆ ಸಹ ಚೂರು ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ತಂದೆಯವರ ಆರೋಗ್ಯದಲ್ಲಿ ಅಥವಾ ಕುಟುಂಬದ ಹಿರಿಯ ಪುರುಷ ಸದಸ್ಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಅದೇನೇ ಆದರೂ ಕೂಡ ನಿಮ್ಮಲ್ಲಿನ ಬುದ್ಧಿವಂತಿಕೆಯ ಮಟ್ಟ ಹೆಚ್ಚಿನದಾಗೇ ಇರುತ್ತೆ. ಆದ್ದರಿಂದ ಎದುರಾಗುವ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿಗೆ ಭಯಪಡಲ್ಲ. ಯಾವುದೋ ಒಂದು ರೀತಿಯ ಬದಲಾವಣೆಗಳನ್ನು ಎದುರು ನೋಡ್ತೀರಿ. ಆ ಬದಲಾವಣೆಗಳು ಉಂಟಾಗದೆ ಹೋದರೆ ಬಲವಂತಕ್ಕಾದರೂ ಸರಿಯೇ ನಿಮ್ಮದೇ ಆದ ರೀತಿ ನೀತಿಯಲ್ಲಿ ನಡೀತೀರಿ. ಈ ಕಾರಣದಿಂದ ಕೆಲವರ ಮನಸ್ಸಿಗೆ ಬೇಸರ ಉಂಟಾಗ್ಬೋದು, ಅದನ್ನು ನೀವು ಕೇರ್ ಮಾಡದಿರೋ ಹೋಗ್ತೀರಿ. ಹಾಗೆಯೇ ನವದಂಪತಿಗಳಿಗೆ ಅಥವಾ ಸಂತಾನದ ಒಂದು ಕೊರತೆಯಿಂದ ಬಳಲಿದ್ದವರಿಗೆ ಶುಭ ಸುದ್ದಿಯಿಂದ ಕಂಡುಬರುತ್ತೆ. ಅದು ಹಾಗೆಯೇ ಕುಟುಂಬದಲ್ಲಿ ಇರುವಂತಹ ಈ ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಹಾಗೆ ಈ ವೆಹಿಕಲ್ಸ್, ಸ್ವಂತ ವಾಹನವನ್ನು ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ, ನಿಮ್ಮ ವಾಹನಕ್ಕೆ ಅಡ್ಡಲಾಗಿ ಬಂದು ಈ ಪ್ರಾಣಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಈ ಅವಧಿಯಲ್ಲಿ ಕಂಡುಬರ್ತಾ ಇದೆ. ಎಚ್ಚರಿಕೆ ಇರಲಿ. ಇನ್ನು ನಿಮಗೆ ಕೆಟ್ಟದ್ದನ್ನು ಮಾಡಬೇಕು ಅಥವಾ ನಿಮ್ಮ ಕೆಲಸ ಕಾರ್ಯದಲ್ಲಿ ಏನಾದರೊಂದು ತೊಂದರೆಯನ್ನು ಉಂಟು ಮಾಡಬೇಕು ಅನ್ನೋ ಭಾವನೆಯಿಂದ ಬರ್ತಾರೆ ಕೆಲವರು. ಆದರೆ ಅದರಲ್ಲಿ ಯಾವುದೇ ಯಶಸ್ಸನ್ನು ಕಾಣಲ್ಲ. ನೀವು ಬುದ್ಧಿವಂತಿಕೆಯಿಂದ ಪಾರಾಗ್ತೀರಿ ಕಷ್ಟ ನಷ್ಟದಿಂದ. ಹಾಗೆಯೇ ನಿಮ್ಮ ಮಕ್ಕಳ ಒಂದು ಜೀವನದಲ್ಲಿ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕಲ್ಪಿಸಿಕೊಳ್ಳೋರಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ. ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟವನ್ನು ಗಳಿಸ್ತೀರಿ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇರ್ತಲ್ಲ, ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತೀರಿ. ಮಕರ ರಾಶಿಯಲ್ಲಿ ನೀವು ಹುಟ್ಟಿದರೆ ನಿಮ್ಮದೇ ಆದ ತಪ್ಪಾದ ನಿರ್ಧಾರಗಳಿಂದ ಜನರ ವಿರೋಧವನ್ನು ಎದುರಿಸಬೇಕಾಗುತ್ತೆ. ಜನರ ವಿರೋಧ ಅಂದರೆ ಈ ಕುಟುಂಬದ ಸದಸ್ಯರ ವಿರೋಧವನ್ನು ಎದುರಿಸಬೇಕಾಗತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ವಿರೋಧವನ್ನು ಎದುರಿಸಬೇಕಾಗತ್ತೆ. ಆದರೆ ಏನಪ್ಪ ಆಗುತ್ತೆ, ಒಂದು ಒಳ್ಳೆಯ ತಿರುವು ಕುಟುಂಬದಲ್ಲಿ ನಿಮ್ಮ ಕುಟುಂಬದ ಹಿರಿಯರ ಒಂದು ಬೆಂಬಲ ನಿಮಗೆ ಸಿಗುತ್ತೆ, ಪುರುಷ ಸದಸ್ಯರ ಬೆಂಬಲ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಬೆಂಬಲ ಸಿಗುತ್ತೆ. ಇದರಿಂದ ಆರಂಭವಾದಂತಹ ತೊಂದರೆ ಅರ್ಧಕ್ಕೆ ನಿಂತು ಹೋಗುತ್ತೆ, ತೊಂದರೆ ಇಲ್ಲ. ಉಷ್ಣದ ತೊಂದರೆಯಿಂದ ಬಳಲ್ತೀರಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಪ್ರತಿ ವರ್ಷದಂತೆ ನಿಮ್ಮ ಕಾರ್ಯಗಳನ್ನು ಆರಂಭ ಮಾಡ್ತೀರಿ. ಒಂಥರ ಈ ಯಾಂತ್ರಿಕ ಬದುಕು, ಈ ಉದ್ಯೋಗ ಕ್ಷೇತ್ರದಲ್ಲಿ ಮುಖ್ಯವಾಗಿ ಯಾವುದೇ ರೀತಿಯ ಬದಲಾವಣೆ ಕಂಡು ಬರಲ್ಲ. ಅದೇ ರೀತಿಯ ಕೆಲಸ ಕಾರ್ಯ, ಅದೇ ರೀತಿಯ ಜನ. ಇದರಿಂದ ನಿಮ್ಮ ಮನಸ್ಸಿಗೆ ಬಂದ ರೀತಿ ಬೇಸರ ಸಹ ಉಂಟಾಗುವಂತಹ ಸಾಧ್ಯತೆ ಇದೆ. ಅದೇನೇ ಆದರೂ ಕೂಡ
ನಿಮಗೆ ವಿಶೇಷವಾದಂತಹ ಕೀರ್ತಿ, ಪ್ರತಿಷ್ಠಿತ ಸ್ಥಾನಮಾನ ಎಲ್ಲ ಸಿಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ರಂಗದಲ್ಲಿ ನೀವು ಬರಹಗಾರರಾಗಿದ್ದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡ್ರೆ ನಿಮಗೆ ವಿಶೇಷವಾದಂತಹ ಗೌರವ ಸನ್ಮಾನಗಳು ದೊರೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಮತ್ತೊಂದು, ನಿಮಗೆ ಇಷ್ಟವಾದಂತಹ ವಾಹನವನ್ನು ಕೊಳ್ತೀರಿ. ಇದಕ್ಕೆ ಆತ್ಮೀಯರ ಹಣದ ಸಹಾಯ ಸಹ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ನೀವು ಸ್ವಂತ ಮನೆಯಲ್ಲಿದ್ದರೂ ಕೂಡ ಆ ಮನೆಯನ್ನು ರಿನೋವೇಷನ್ ಮಾಡುವ ಸಲುವಾಗಿ ನೀವು ಬೇರೆ ಕಡೆ ಬಾಡಿಗೆ ಮನೆಗೆ ಹೋಗಬೇಕಾಗತ್ತೆ. ಇನ್ನು ಬಾಡಿಗೆ ಮನೆಯಲ್ಲೇ ಇರೋರು ಅನಿವಾರ್ಯವಾದ ಪರಿಸ್ಥಿತಿಯ ಕಾರಣ ಮನೆಯನ್ನು ಬದಲಾಯಿಸಬೇಕಾಗುತ್ತೆ. ನಿಮ್ಮ ಮಕ್ಕಳಿಗೆ ಪರಸ್ಥಳದಲ್ಲಿ ಉದ್ಯೋಗ ಲಭಿಸುತ್ತೆ. ಅದು ಬೇರೆ ಊರಾಗ್ಬೋದು ಅಥವಾ ಬೇರೆ ದೇಶನೇ ಆಗ್ಬೋದು. ಹಾಗೆ ನಿಮಗೂ ಅಷ್ಟೇ ಈ ವಿದೇಶಕ್ಕೆ ತೆರಳುವ ಸಾಧ್ಯತೆಗಳು ಅಥವಾ ಅವಕಾಶಗಳು ದೊರೆಯುತ್ತೆ, ತೊಂದರೆ ಇಲ್ಲ. ನಿಮ್ಮ ತಂದೆಯವರ ಆರೋಗ್ಯದ ಸಲುವಾಗಿ ನೀವು ನಿಮ್ಮ ಸ್ಥಳವನ್ನು ಬದಲಾಯಿಸ್ತೀರಿ. ಅದು ಮನೆ ಬದಲಾಯಿಸ್ಬೋದು ಅಥವಾ ಬೇರೆ ಊರಿಗೆ ಹೋಗ್ಬೋದು. ಕಾರಣ ಏನಪ್ಪ ಅಂದರೆ ನೀವು ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ಹೊರಬೇಕಾಗುತ್ತೆ. ಅದು ಮುಖ್ಯವಾಗಿ ಕಾಣಿಸ್ತಾ ಇರೋ ವಿಚಾರ ಈ ಅವಧಿಯಲ್ಲಿ. ಕುಂಭರಾಶಿಯಲ್ಲಿ ನೀವು ಜನಿಸಿದರೆ ಮೊದಲನೇದಾಗಿ ನೀವು ಆರಂಭಿಸುವ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರದ್ಧೆಯನ್ನು ತೋರ್ತೀರಿ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲ ಇರಲ್ಲ. ಒಳ್ಳೆಯ ಭಾವನೆ, ಸ್ಥಿರವಾದ ಭಾವನೆ, ಸ್ಥಿರವಾದಂತಹ ನಡೆನುಡಿ, ಈ ರೀತಿ ನೀವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ. ಆದರೆ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಇರುತ್ತೆ. ಏನಾರು ಆಗೋದ್ರೆ, ಅದು ಫೈಲ್ಯೂರ್ ಆಗೋದ್ರೆ, ಇಲ್ಲಿ ನಕಾರಾತ್ಮಕ ಭಾವನೆಗಳಿರುತ್ತಲ್ಲ, ಇದರಿಂದ ನಿಮಗೆ ಸ್ವಲ್ಪ ಆರೋಗ್ಯದ ಮೇಲೆ ಸಹ ಪ್ರಭಾವ ಬೀರುತ್ತೆ. ತಲೆನೋವುದು, ತಲೆ ತಿರುಗೋದು, ಇಂತಹ ಒಂದು ತೊಂದರೆ ಇರುತ್ತೆ. ಹಾಗೆ ಬಾಗಿನಾಗ್ಬೋದು, ಹೊಟ್ಟೆಯಲ್ಲಿ ಉರಿತ, ಹೈಪರ್ ಆಸಿಡಿಟಿ, ಇಂತಹ ತೊಂದರೆಗಳು ನಿಮ್ಮನ್ನು ಕಾಡುವಂತಹ ಸಾಧ್ಯತೆ ಇದೆ. ಎಷ್ಟೇ ಬುದ್ಧಿವಂತರ ಆದರೂ ಕೂಡ ನಿಮ್ಮಲ್ಲಿರುವ ಬುದ್ಧಿವಂತಿಕೆಯನ್ನು ಸರಿಯಾದ ಹಾದಿಯಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಲ್ಲ. ಚಿಕ್ಕ ಮಕ್ಕಳು ನಿಮ್ಮ ಮನೆಯಲ್ಲಿದ್ದರೆ, ಒಂದು 8 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬರ್ಬೋದು. ಇಲ್ಲ ನೆಲದ ಮೇಲೆ ಬಿದ್ದು ಕೈಕಾಲಿಗೆ ಪೆಟ್ಟು ಮಾಡ್ಕೊಬೋದು, ಮೂಳೆ ಮುರಿತ ಉಂಟಾಗುವಂತಹ ಸಾಧ್ಯತೆ ಕಂಡು ಬರ್ತಿದೆ. ಎಚ್ಚರಿಕೆ ಇರಲಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಪ್ರಭಾವ ಇರಲ್ಲ, ಅದನ್ನು ನೀವು ಒಪ್ಪಲ್ಲ. ಹಾಗೆಯೇ ನೀವು ಒಂದು ವೇಳೆ ಪ್ರಭಾವಿ ವಲಯದಲ್ಲಿ ಇದ್ದರೂ ಕೂಡ, ಪ್ರಭಾವಿ ವ್ಯಕ್ತಿ ಆದರೂ ಕೂಡ ನಿಮ್ಮ ಪ್ರಭಾವವನ್ನು ಬೇರೆಯವರಿಗೆ ಮೇಲೆ ಹೇರಲ್ಲ. ಅದು ನಿಮ್ಮ ರೀತಿ ನೀತಿಯಿಂದ ನಿಮಗೆ ದೊರೆಯಬೇಕಾದಂತಹ ಹಣಕಾಸಿನ ಒಂದು ಸಹಾಯ ನಿಮಗೆ ದೊರೆಯುತ್ತೆ, ತೊಂದರೆ ಇಲ್ಲ. ನಿಮ್ಮಿಂದ ಸೋದರರಿಗೆ ಸಾಕಷ್ಟು ಸಹಾಯ ಸಹಕಾರ ಉಂಟಾಗುತ್ತೆ. ನಿಮ್ಮದಲ್ಲದ ಖರ್ಚು ವೆಚ್ಚಗಳನ್ನು ನೀವು ಮಾಡ್ತೀರಿ, ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಇನ್ನು ಕುಟುಂಬದಲ್ಲಿ ನಿಮ್ಮ ತಂದೆಯವರ ಬುದ್ಧಿವಂತಿಕೆ ಒಳ್ಳೆಯ ಮಟ್ಟದಲ್ಲಿರುತ್ತೆ. ಕುಟುಂಬದ ಯಾವುದೇ ಸದಸ್ಯರು ಯಾವುದೇ ರೀತಿಯ ತಪ್ಪನ್ನು ಮಾಡಿದರೂ ಕೂಡ ಆ ತಪ್ಪನ್ನು ಮುಚ್ಚಿಡಕ್ಕೆ ಹೋಗಲ್ಲ, ಅವರು ಅದನ್ನು ಸರಿಪಡಿಸ್ತಾರೆ. ನಿಮ್ಮದು ಅಷ್ಟೇ ನೇರವಾದ ನಡೆ ನುಡಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಯಾರಿಗೂ ಸುಲಭವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯನೇ ಆಗಲ್ಲ. ಈ ಕಾರಣದಿಂದ ಪ್ರತಿಯೊಬ್ಬರು ನಿಮ್ಮ ಜೊತೆ ಮಾತನಾಡೋದಕ್ಕೆ ಸಹ ಭಯಪಡ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮುಂದುವರಿಯದೆ ಒಳ್ಳೆಯ ಫಲಗಳು ಖಂಡಿತವಾಗಿ ನಿಮಗೆ ಸಿಗುತ್ತೆ. ರಾಶಿಚಕ್ರದ ಕೊನೆಯ ರಾಶಿ ಮೀನ. ಈ ಮೀನರಾಶಿಯವರು ಮುಖ್ಯವಾಗಿ ಚರ್ಮದ ತೊಂದರೆಯಿಂದ ಬಳಲುತ್ತಾರೆ. ಚರ್ಮಕ್ಕೆ ಹಾನಿಯಾಗದಂತೆ ನೋಡ್ಕೊಬೋದು ಒಳ್ಳೆಯದು.
ಅದರಲ್ಲೂ ಮುಖ್ಯವಾಗಿ ಮುಖ. ಇವಾಗ ಟಿ ವಿಲಿ ನೋಡ್ತಿದ್ದೀರಿ, ಟಿ ವಿಲಿ ಯಾವುದೋ ಒಂದು ಏನೋ ಒಂದು ತೋರಿಸ್ತಾರೆ, ಆಯಿಂಟ್ಮೆಂಟು ಅದು ಇದು ತಂದು ಹಚ್ತೀರಿ, ಅದು ನಿಮಗೆ ರಿಯಾಕ್ಟ್ ಆಗಿಬಿಡುತ್ತೆ. ಅಥವಾ ಚರ್ಮಕ್ಕೆ ಯಾವುದೋ ಒಂದು ಚೂಪಾದ ವಸ್ತು ತಗಲಿ ಗಾಯವಾಗುವಂತಹ ಸಾಧ್ಯತೆ ಸಹ ಇರುತ್ತೆ. ಒಟ್ಟಾರೆ ಎಚ್ಚರಿಕೆ ಇರಲಿ. ತಪ್ಪು ನಿಮ್ಮದಿರಲ್ಲ. ಮುಖ್ಯವಾಗಿ ವಾಹನ ಚಾಲನೆ ಮಾಡುವ ವೇಳೆ ತಪ್ಪು ನಿಮ್ಮದಿಲ್ಲದೆ ಹೋದರೂ ಕೂಡ ನೀವು ಕಾನೂನಿನ ಒಂದು ಹಿಡಿತಕ್ಕೆ ಒಳಗಾಗ್ತೀರಿ, ಫೈನ್ ಕಟ್ಟಲೇಬೇಕಾಗತ್ತೆ. ಆದ್ದರಿಂದ ವಾಹನ ಚಾಲನೆ ಮಾಡುವ ವೇಳೆ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೆಯದು. ಸ್ವಂತ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಆದರೆ ಮಾತಿನ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ದುಡುಕುತನದ ಮಾತಿರುತ್ತೆ. ನಿಮ್ಮ ಮಾತಿನಲ್ಲಿ, ನೀವು ಆಡುವ ಮಾತಿನಲ್ಲಿ ಜನರಿಗೆ ನೀವೇ ಸರಿ ಅನ್ನೋ ಒಂದು ರೀತಿಯ ಆರ್ಡರ್ ಮಾಡೋ ಥರ ಇರುತ್ತೆ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರಿ. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹೇರೋದಕ್ಕೆ ಹೋಗಬೇಡಿ ಬೇರೆಯವ್ರ ಮೇಲೆ. ನಿಮ್ಮ ಅನಿಸಿಕೆಯನ್ನು ತಿಳಿಸಿದರೆ ಅವರೇ ನಿಮ್ಮ ದಾರಿಗೆ ಸುಲಭವಾಗಿ ಬರ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನದ ಗತಿಯ ಪ್ರಗತಿ, ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಾಗಿರುತ್ತೆ. ಆದರೆ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಉತ್ತಮ ಒಂದು ಸಂಸ್ಥೆಯಲ್ಲಿ ಅಥವಾ ಕಂಪನಿ ಅಂತ ಏನು ಹೇಳ್ತೀವಿ ಅಂಥ ಕಡೆ ಉದ್ಯೋಗ ದೊರೆಯುವಂತಹ ಸಾಧ್ಯತೆ ಇದೆ. ಹಾಗೆ ನೀವೇ ವಿದ್ಯಾರ್ಥಿಗಳಾಗಿದ್ದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಪಟ್ಟಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಇದರಲ್ಲಿ ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಗಳಿವೆ. ವಿದೇಶಕ್ಕೆ ಸಂಬಂಧಪಟ್ಟಂತಹ ಈ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿರೋರು ಉತ್ತಮ ಲಾಭವನ್ನು ಗಳಿಸ್ತಾರೆ. ಹಾಗೆಯೇ ನಿಮಗೂ ಸಹ ವಿದೇಶಿ ಭಾಷೆಯನ್ನು ಅಧ್ಯಯನ ಮಾಡುವಂತಹ ಸಾಧ್ಯತೆಗಳಿವೆ. ವಿದೇಶಿ ಒಂದು ಈ ಯೂನಿವರ್ಸಿಟಿ ಅಂತ ಏನು ಹೇಳ್ತೀವಿ, ಅದರಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಸಾಧ್ಯತೆಗಳಿವೆ. ಸಾಧ್ಯವಾದಷ್ಟು ನೀವೇನು ಮಾಡ್ತೀರಿ, ಬೇರೆಯವರ ಮೇಲೆ ಅವಲಂಬಿತರಾಗದೆ ಸ್ವತಂತ್ರವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೀರಿ. ನಿಮಗೆ ಮುಖ್ಯವಾಗಿ ನಿಮ್ಮ ಮಗಳ ಸಹಾಯ ಸಿಗುತ್ತೆ. ಹಾಗೆ ನಿರುದ್ಯೋಗಿಗಳಿಗೆ ಈ ಖ್ಯಾತ ಹಣಕಾಸು ಸಂಸ್ಥೆಯಲ್ಲಿ ಉದ್ಯೋಗ ದೊರೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ.